ಮಾನವ ಕೋಟಿಯ ಉದ್ಧಾರಕ್ಕೆ ಸಾಕ್ಷಾತ್ ಭಗವಂತನು ನೀಡಿದ ಅಮರ ಸಂದೇಶವಾಗಿದೆ ಭಗವದ್ಗೀತೆ. ನಾನು ಚಿಕ್ಕವಳಿರುವಾಗ ಭಗವದ್ಗೀತೆ, ಮಹಾಭಾರತ ಮತ್ತು ರಾಮಾಯಣವೆಲ್ಲ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡುವ ಧಾರ್ಮಿಕ ಗ್ರಂಥ ಎಂದುಕೊಂಡಿದ್ದೆ. ಆದರೆ ಈಗ ತಿಳಿಯಿತು, ಅದು ಧಾರ್ಮಿಕ ಗ್ರಂಥ ಮಾತ್ರವಲ್ಲ, ನಮ್ಮ ಪ್ರತಿದಿನದ ಬದುಕಿಗೆ ದಾರಿ ದೀಪವಾಗಿದೆ ಎಂದು. ನಮ್ಮ ಜೀವನದ ಉನ್ನತ ಮೌಲ್ಯಗಳನ್ನು ಎತ್ತಿ ತೋರಿಸುವ ಒಂದು ಕೈಗನ್ನಡಿಯಾಗಿದೆ. ಅದನ್ನು ಓದುವುದು ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲೂ ಬೇಕು. ಮಹಾಭಾರತವು 5000 ವರ್ಷಗಳ ಹಿಂದೆ ನಡೆದ ಒಂದು ಘಟನೆ. ಆದರೆ ನಾವು ಈಗ ಕೂಡ ಜೀವನದ ಸಂಗ್ರಾಮದಲ್ಲಿ ಹೋರಾಡುತ್ತಾ ಇದ್ದೇವೆ. ನಮ್ಮ ಜೀವನವೇ ಕುರುಕ್ಷೇತ್ರ ಯುದ್ಧ ಭೂಮಿಯಾಗಿದೆ. ಅದರೊಳಗೆ ಕೆಟ್ಟವರಾದ ಕೌರವರು ಮತ್ತು ಒಳ್ಳೆಯವರಾದ ಪಾಂಡವರು ಇದ್ದಾರೆ. ಸುತ್ತಲೂ ದುಷ್ಟಶಕ್ತಿಗಳಾದ 18,000 ಅಕ್ಷೋಹಿಣಿ ಸೈನ್ಯ ಕೂಡ ಇದೆ. ಆದರೆ ನಮ್ಮ ಹೋರಾಟದಲ್ಲಿ ಕೌರವರು ಗೆಲ್ಲುವ ಸಾಧ್ಯತೆ ಇದೆ. ಹಾಗಾಗಬಾರದು. ನಮ್ಮಲ್ಲೂ ಕೂಡ ಪಾಂಡವರು ಗೆಲ್ಲಬೇಕು. ಅದಕ್ಕಾಗಿ ನಮ್ಮ ಬಾಳ ಸಾರಥ್ಯವನ್ನು ವಿಶ್ವರೂಪಿಯಾದ ಭಗವಂತನಿಗೆ ಒಪ್ಪಿಸಬೇಕು. ಭಗವದ್ಗೀತೆಯ ಕಲಿಕೆಯಿಂದ ನನಗೆ ದೊರಕಿದ ಜ್ಞಾನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಆತ್ಮ ಶಾಶ್ವತ, ದೇಹ ನಶ್ವರ. ಮುಂದೆ ಈ ದೇಹ ಪಂಚಭೂತಗಳಲ್ಲಿ ವಿಲೀನವಾಗುತ್ತದೆ. ಆದುದರಿಂದ ದೇಹಾಭಿಮಾನವನ್ನು ತೊರೆದು ನಾನು ನನ್ನಿಂದಲೇ ಎಲ್ಲ ಎನ್ನುವ ಅಹಂಕಾರವನ್ನು ಬಿಟ್ಟು ಜೀವನದಲ್ಲಿ ಬರುವ ಸುಖ, ದುಃಖ, ಲಾಭ, ನಷ್ಟ, ಜಯ, ಪರಾಜಯವನ್ನು ಸ್ಥಿತಪ್ರಜ್ಞೆಯಿಂದ ನೋಡಬೇಕು. ಮನಸ್ಸು ನಮ್ಮ ಶತ್ರು ಹೌದು, ಮಿತ್ರನೂ ಹೌದು. ಅದನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ದೈವೀ ಗುಣಗಳಾದ ಸತ್ಯ, ಧರ್ಮ, ಕರುಣೆ, ಭಕ್ತಿ ಮತ್ತು ಜ್ಞಾನ ಮಾರ್ಗದಲ್ಲಿ ನಡೆಯಬೇಕು. ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡಿ ಭಕ್ತಿ ಮಾರ್ಗದ ಮೂಲಕ ಭಗವಂತನಿಗೆ ಶರಣಾಗಿ ಅಂತಿಮವಾಗಿ ಮೋಕ್ಷವನ್ನು ಪಡೆಯಬೇಕು. ಆದ್ದರಿಂದ ನಾವೆಲ್ಲರೂ ಭಗವದ್ಗೀತೆ ಅಧ್ಯಯನ ಮಾಡಿ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗೋಣ. ಮುಂದಿನ ದಿನಗಳಲ್ಲಿ ಭಗವದ್ಗೀತಾ ಅಧ್ಯಯನವನ್ನು ನಾನು ಒಂದೊಂದು ಅಧ್ಯಾಯವನ್ನು ಹೇಳಿಕೊಡುತ್ತೇನೆ. ನಾವೆಲ್ಲರೂ ಕೈಗೂಡಿಸಿಕೊಂಡು ಭಗವದ್ಗೀತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಶ್ರೀಕೃಷ್ಣ ಕೃಪೆಗೆ ಪಾತ್ರರಾಗೋಣ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ.